ಎಲ್ಲರಿಗೂ ನಮಸ್ಕಾರ. ನಿಮ್ಮ ಸಿರಿ ಮೊಬೈಲ್ಸಿಂದ ಇವತ್ತೊಂದು ಒಳ್ಳೆ ಇದನ್ನ ಹೇಳಕ್ಕೆ ಬಂದಿದ್ದೀನಿ. ಏನಂದರೆ ನಿಮ್ಮ ಫೋನು ನಾರ್ಮಲ್ ಆಗಿರುತ್ತೆ, ಇಕ್ಕಿದ್ದಂಗೆ ನಿಮ್ಮ ಫೋನ್ಪೇಯಿಂದ ಆಟೋಮೆಟಿಕ್ಕಾಗಿ ಯಾವುದೋ ಒಂದು ಥರ್ಡ್ ಪಾರ್ಟಿ ಅಕೌಂಟಿಗೆ ಆಟೋಮೆಟಿಕ್ಲಿ ಅಮೌಂಟು ಕಟ್ಟಾಗ್ತಾ ಇರುತ್ತೆ. ನಿಮ್ಮ ಅಕೌಂಟಿಂದ ಬೇರೆ ಅಕೌಂಟ್ಗೆ ಕಟ್ಟಾಗ್ತಾ ಇರುತ್ತೆ. ಸೊ ಇದು ಹೆಂಗೆ ಕಟ್ಟಾಗುತ್ತೆ ಅಂದರೆ, ನಿಮಗೆ ಒಂದು APK ಅಂತ ಹೇಳ್ಬಿಟ್ಟು ಒಂದು ರೆಡ್ ಕಲರಲ್ಲಿ ನಿಮ್ಗೊಂದು ಇದು ಬಂದಿರುತ್ತೆ ಅಪ್ಲಿಕೇಶನ್ನು. RTO ಇ-ಚಲನ್ ಅಂತ ಒಂದು ಅಪ್ಲಿಕೇಶನ್ ಬಂದಿರುತ್ತೆ. ಈ ಅಪ್ಲಿಕೇಶನ್ನ ನಿಮ್ಮ ಮೊಬೈಲಲ್ಲಿ ಇತ್ತು ಅಂದರೆ ಆಟೋಮೆಟಿಕ್ ಡೈರೆಕ್ಟ್ ನಿಮ್ಮ ಫೋನ್ಪೇ ಹ್ಯಾಕ್ ಆಗುತ್ತೆ. ಹ್ಯಾಕ್ ಆಗಿಬಿಟ್ಟು ಈಗ ನೋಡಿರಿ, ಯಾವುದೋ ಒಂದು ಥರ್ಡ್ ಪಾರ್ಟಿ ಅಕೌಂಟು ನಿಖಿಲ್ ಸಿಂಗ್ ಅಂತ ಹೇಳ್ಬಿಟ್ಟು ಆಟೋಮೆಟಿಕ್ಲಿ 1999 ರೂಪಾಯಿ ಕಟ್ಟಾಗ್ತಾ ಇರುತ್ತೆ. ಇದನ್ನು ನೀವು ಅನ್ಇನ್ಸ್ಟಾಲ್ ಯಾವ ರೀತಿ ಮಾಡಬೇಕು ಅಂದರೆ, ಫಸ್ಟು ನಿಮ್ಮ ಫೋನ್ಪೇಗೆ ಹೋಗಿ ನಿಮ್ಮ ಅಕೌಂಟ್ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದಾದ್ಮೇಲೆ ಸೆಟ್ಟಿಂಗ್ಸ್ಗೆ ಹೋಗಿ ಆ್ಯಪ್ಸ್ಗೆ ಹೋಗಿ ಆ್ಯಪ್ ಮ್ಯಾನೇಜ್ಮೆಂಟ್ಗೆ ಹೋಗಿ ನೀವು ಡೈರೆಕ್ಟು ಸೀದಾ ಸ್ಕ್ರೋಲ್ ಮಾಡಬೇಕು. ನಿಮಗೆ ನೋಡಿರಿ, ಇಲ್ಲಿ ಇವ್ರದ್ದು ಫೋನಲ್ಲಿ 3 ಟೈಮ್ ಇನ್ಸ್ಟಾಲ್ ಆಗಿದೆ. ಇದನ್ನು ನೀವು ಈ RTO ಚಲನ್ ನಿಮ್ಮ ಮೊಬೈಲಲ್ಲಿ ಐತೆ ಅಂದರೆ ನಿಮ್ಮದು ಡೈರೆಕ್ಟು ಫೋನ್ಪೇನೂ ಹಾಕಾಗುತ್ತೆ, ಗೂಗಲ್ ಪೇ ಹಾಕಾಗುತ್ತೆ, ಮತ್ತು ವಾಟ್ಸಪ್ಪು ಟೋಟಲ್ ನಿಮ್ಮ ಫೋನೇ ಅವ್ರಿಗೆ ಹ್ಯಾಕ್ ಆಗಿಬಿಟ್ಟು ಹ್ಯಾಕರ್ಸ್ ಕೈಲೇ ಹೋಗ್ಬಿಡುತ್ತೆ. ಇದನ್ನು ನೀವು ಅನ್ಇನ್ಸ್ಟಾಲು ಡೈರೆಕ್ಟು ನಿಮಗೆ ಇದರಲ್ಲಿ ಸ್ಕ್ರೀನಲ್ಲಿ ಶೋ ಆಗಲ್ಲ, ಸೆಟ್ಟಿಂಗ್ಸಲ್ಲಿರುತ್ತೆ. ಅಲ್ಲೋಗಿ ನೀವು ಈ ಥರ ಅನ್ಇನ್ಸ್ಟಾಲ್ ಮಾಡ್ಕೋಬೇಕು. ಈ ಥರ ಅನ್ಇನ್ಸ್ಟಾಲ್ ಮಾಡ್ಕೊಬೇಕು. ಇನ್ನೊಂದು, ನಿಮ್ಗೆ ಈ ಅಪ್ಲಿಕೇಶನ್ ಹೆಂಗೆ ಬರುತ್ತೆ ಅಂದರೆ, ನಿಮ್ಗೆ ಯಾರೋ ಕ್ಲೋಸ್ ಆಗಿರೋರು, ನಿಮಗೆ ಗೊತ್ತಿರೋರು ವಾಟ್ಸಪ್ಪಲ್ಲಿ ಒಂದು APK ಕಳಿಸ್ತಾರೆ. ನೋಡ್ರಿ, ಇಲ್ಲಿ ತೋರಿಸ್ತಿದ್ದೀನಿ. ಈ ಥರ ಒಂದು ಫೇಕ್ ಅಪ್ಲಿಕೇಶನ್ ಬರುತ್ತೆ ನಿಮ್ಗೆ ವಾಟ್ಸಪ್ಪಲ್ಲಿ. ನಿಮ್ಗೆ ಫುಲ್ ಕ್ಲೋಸ್ ಆಗಿರೋರು, ನಿಮ್ಮ ಅಣ್ಣನೋ, ತಮ್ಮನೋ, ಅಕ್ಕನೋ, ತಂಗಿನೋ, ಯಾರಿಂದನಾದರೂ ಈ ಥರ ಒಂದು ಅಪ್ಲಿಕೇಶನ್ ಬರುತ್ತೆ. ಇದು ಫೇಕ್ ಅಪ್ಲಿಕೇಶನು. ಈ ಅಪ್ಲಿಕೇಶನ್ ಬಂದೈತೆ ಅಂದರೆ ಯಾರು ಇದನ್ನು ಟ್ಯಾಪ್ ಕೂಡ ಮಾಡೋಕೆ ಹೋಗ್ಬೇಡ್ರಿ. ನೀವು ಟ್ಯಾಪ್ ಮಾಡಿದ್ರೆ ಆಟೋಮೆಟಿಕ್ ಇನ್ಸ್ಟಾಲ್ ಆಗಿಬಿಡುತ್ತೆ. ಈ RTO ಅಂತ ಬಂದ ತಕ್ಷಣ ಇದನ್ನು ನೀವು ಡೈರೆಕ್ಟು ಡಿಲೀಟೇ ಮಾಡಿಬಿಡ್ರಿ, ಮೆಸೇಜೇ ಡಿಲೀಟ್ ಮಾಡಿಬಿಡ್ರಿ. ಸರಿನಾ? ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿರಿ. ಎಲ್ಲರಿಗೂ ಸೇಫ್ಟಿ ಇರಲಿ. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಿರಿ ಮೊಬೈಲ್ ಸೆಂಟರ್ ಶಿರಾ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.